ITI ಕೋರ್ಸ್ಗಳ ಬಗ್ಗೆ ಪೂರ್ತಿಯಾಗಿ ತಿಳಿಯೋಣ ಬನ್ನಿ. 10ನೇ ಅಥವಾ 12ನೇ ತರಗತಿ ಆದಮೇಲೆ ಇದೊಂದು ಒಳ್ಳೆಯ ಆಯ್ಕೆ. ಬೇಗ ಒಂದು ಸ್ಕಿಲ್ ಕಲಿತು ಕೆಲಸಕ್ಕೆ ಸೇರಬೇಕು ಅಂತ ಇದ್ರೆ ITI ಅದಕ್ಕೆ ಸರಿನಾ? ಬನ್ನಿ ನೋಡೋಣ. ಸರಿ, ಹಾಗಾದ್ರೆ ಮೊದಲನೇದಾಗಿ ITI ಅಂದ್ರೆ ಏನು ಅಂತಾನೆ ಶುರು ಮಾಡೋಣ. IT ಅಂದರೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಇಲ್ಲಿ ಮುಖ್ಯವಾಗಿ ಜಾಬ್ ರೆಡಿ ಆಗೋಕೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಡ್ತಾರೆ. ಇದರ ಮೂಲ ಉದ್ದೇಶ ದೇಶಕ್ಕೆ ಸ್ಕಿಲ್ಡ್ ವರ್ಕರ್ಸ್ ಕೊಡೋದು, ಜೊತೆಗೆ ಸ್ಟೂಡೆಂಟ್ಸ್ ಬೇಗ ಸ್ವಾವಲಂಬಿಗಳಾಗುವಂತೆ ಮಾಡೋದು. ಹಾಗಿದ್ರೆ ಇಲ್ಲಿ ಯಾವೆಲ್ಲ ಕೋರ್ಸ್ಗಳಿವೆ, ಎಷ್ಟು ಸಮಯ ಮತ್ತೆ ಖರ್ಚು ಎಷ್ಟಾಗುತ್ತೆ ಅಂತ ನೋಡೋಣ. ITIಯಲ್ಲಿ ಕೋರ್ಸ್ಗಳನ್ನು ಟ್ರೇಡ್ ಅಂತಾರೆ. ಇದರಲ್ಲಿ ಟೆಕ್ನಿಕಲ್ ಅಂದರೆ ಮಷಿನ್ ಕೆಲಸ ಮತ್ತೆ ನಾನ್ ಟೆಕ್ನಿಕಲ್ ಇರುತ್ತೆ. ಕೋರ್ಸ್ನ ಅವಧಿ ಒಂದೊಂದು ಟ್ರೇಡ್ಗೂ ಬೇರೆ ಇರುತ್ತೆ. ಸಾಮಾನ್ಯವಾಗಿ 6ರಿಂದ 2 ವರ್ಷ ತನಕ ಇರಬಹುದು. ಇದರಲ್ಲಿರೋ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಫೀಸ್. ಗೌರ್ಮೆಂಟ್ ITIಗಳಲ್ಲಿ ವರ್ಷಕ್ಕೆ 1000 ರೂಪಾಯಿಯಿಂದ ಶುರುವಾಗುತ್ತೆ ಅಷ್ಟೇ. ನೋಡಿದ್ರಲ್ಲ, ಗೌರ್ಮೆಂಟ್ ITIಗಳಿಗೆ ಹೋಲಿಸಿದ್ರೆ ಪ್ರೈವೇಟ್ ಸಂಸ್ಥೆಗಳ ಫೀಸ್ ತುಂಬಾನೇ ಜಾಸ್ತಿ ಇರುತ್ತೆ. ಅಡ್ಮಿಷನ್ ಹೇಗೆ ಸಿಗುತ್ತೆ ಅಂತ ಯೋಚನೆ ಮಾಡ್ತಿದ್ರೆ ಪ್ರೋಸೆಸ್ ತುಂಬಾನೇ ಸಿಂಪಲ್ ಆಗಿದೆ. ಆನ್ಲೈನ್ ರಿಜಿಸ್ಟ್ರೇಷನ್ನಿಂದ ಹಿಡಿದು ಕಾಲೇಜಿನಲ್ಲಿ ಸೀಟ್ ಕನ್ಫರ್ಮ್ ಮಾಡೋವರೆಗೂ ಈ 5 ಸ್ಟೆಪ್ಸ್ ಫಾಲೋ ಮಾಡಬೇಕು. ಸರಿ, ITI ಮುಗೀತು. ಆಮೇಲೆ ಏನೆಲ್ಲ ದಾರಿಗಳಿವೆ? ಬನ್ನಿ, ಯಾವೆಲ್ಲ ಕಿರಿಯರ್ ಆಪ್ಷನ್ಸ್ ಇದೆ ಅಂತ ನೋಡೋಣ. ಸರ್ಕಾರಿ ಕೆಲಸ, ಪ್ರೈವೇಟ್ ಕಂಪನಿ ಅಷ್ಟೇ ಯಾಕೆ, ಸ್ವಂತ ಬಿಸ್ನೆಸ್ ಕೂಡ ಶುರು ಮಾಡ್ಬೋದು. ಅವಕಾಶಗಳು ಸಾಕಷ್ಟಿವೆ. ಅಪ್ರೆಂಟಿಸ್ಶಿಪ್ ಅನ್ನೋದು ತುಂಬ ಇಂಪಾರ್ಟೆಂಟು. ಇದರಿಂದ ದುಡಿಮೆ ಜೊತೆಗೆ ರಿಯಲ್ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಕೂಡ ಸಿಗುತ್ತೆ. ಹಾಗಿದ್ರೆ ಈಗ ಸಂಬಳದ ವಿಚಾರಕ್ಕೆ ಬರೋಣ. ಎಷ್ಟರ ಮಟ್ಟಿಗೆ ಗಳಿಸಬಹುದು ಅಂತ ನೋಡೋಣ. ಈ ಚಾರ್ಟ್ ನೋಡ್ರೆ ಗೊತ್ತಾಗುತ್ತೆ. ಗೌರ್ಮೆಂಟ್ ಸೆಕ್ಟರಲ್ಲಿ ಸ್ಟಾರ್ಟಿಂಗ್ ಸ್ಯಾಲರಿ ಹೆಚ್ಚಿರುತ್ತೆ. ಆದರೆ ಎಕ್ಸ್ಪೀರಿಯನ್ಸ್ ಬಂದ ಹಾಗೆ ಪ್ರೈವೇಟ್ ಸೆಕ್ಟರ್ನಲ್ಲೂ ಸಂಬಳ ಚೆನ್ನಾಗೇ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲ, ಸ್ವಂತ ಉದ್ಯೋಗ ಮಾಡಿದ್ರೆ ತಿಂಗಳಿಗೆ 40,000ಕ್ಕಿಂತ ಹೆಚ್ಚು ಸಂಪಾದಿಸೋ ಸಾಧ್ಯತೆಯೂ ಇದೆ. ಹಾಗಾದ್ರೆ ಈ ಎಲ್ಲ ಮಾಹಿತಿ ನೋಡಿದ್ಮೇಲೆ ಈ ಸ್ಕಿಲ್ ಬೇಸ್ ದಾರಿ ಸರಿನಾ ಅಲ್ವಾ ಅಂತ ಯೋಚಿಸಬಹುದು.